ಅಕ್ಕ ಬರ್ರಿ, ಇದೇ ಭಾವನ ಮನೆ. ಅಂಕಲ್ ಆಂಟಿ ಬರ್ರಿ. ಬಾ ಸಾಗರ್. ಯಾಕೆ ಇನ್ನೂ ನಿಮಗೆ ಇಲ್ಲಿ ಬರೋದಕ್ಕೆ ಮನಸ್ಸೇ ಇಲ್ವಾ? ಅಥವಾ ಭಾವನ ಭೇಟಿಯಾಗೋಕ್ಕೂ ಮನಸ್ಸಿಲ್ವಾ ನಿಮಗೆ? ಇಷ್ಟೆಲ್ಲ ಆದಮೇಲೇನೂ ನೀವು ಭಾವನ ಹತ್ರ ಬಂದು ಮಾತಾಡಲ್ಲ ಅಂತ ಅಂದರೆ, ಇದಕ್ಕೂ ಮೇಲೆ ನಾನು ನಿಮ್ಮ ಹತ್ರ ಏನು ಹೇಳೋದಿಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡಿರಿ. ಅಯ್ಯೋ ಇಲ್ಲ ಚರಣ್, ಹಾಗೇನಿಲ್ಲ. ನಾನಂತೂ ನನ್ನ ಗಂಡನ ಹತ್ರ ಮಾತಾಡಲೇಬೇಕು. ನನ್ನಿಂದ ಆಗಿರೋ ತಪ್ಪನ್ನು ನಾನು ಸರಿ ಮಾಡ್ಕೊಲೇಬೇಕು. ಯಾವ ಈಗೋನಿಲ್ಲ, ಏನೂ ಇಲ್ಲ. ನನ್ನ ಗಂಡ ಬೇಕು ಅಷ್ಟೆ. ನನ್ನ ಗಂಡ, ನನ್ನ ಮಗಳಿಬ್ಬರು, ನನ್ನ ಪ್ರಪಂಚ. ನನಗೆ ಅವ್ರು ಬೇಕೇ ಬೇಕು. ಹೌದಪ್ಪ ಚರಣ್, ನಮ್ಗೆ ಯಾವ ಈಗೋನೂ ಇಲ್ಲ, ಏನೂ ಇಲ್ಲ. ತಪ್ಪಾಗಿರೋದು ನಮ್ಮಿಂದ. ಅದನ್ನು ಸರಿ ಮಾಡ್ಕೋಬೇಕಾಗಿರೋದು ನಾವು. ನಡಿ ಒಳಗಡೆ ಕರ್ಕೊಂಡು ಹೋಗು, ನಾನು ಅಳಿಯಂದ್ರ ಹತ್ರ ಮಾತಾಡ್ತೀನಿ. ಸರಿ ಬರ್ರಿ ಅಂಕಲ್. ಬಾವಾ. ಓ ಚರಣ್, ಬಾ ಕೂತ್ಕೋ ಬಾ. ಅದು ಬಾವಾ, ಅದು ನಿಮ್ಮ ಹತ್ರ ಒಂದು ಮಾತು ಹೇಳಬೇಕಾಗಿತ್ತು. ಏನು ಹೇಳು ಚರಣ್? ಅದು ಬಾವಾ, ಅದು ಅಕ್ಕ, ಸಾಗರ್ ಮತ್ತು ಅಂಕಲ್ ಆಂಟಿ ಎಲ್ಲರೂ ಬಂದಿದ್ದಾರೆ. ನಿಮ್ಮ ಹತ್ರ ಮಾತಾಡಬೇಕಂತೆ. ಓ ಹೌದಾ, ಸರಿ. ಏನು ಇವಾಗ ನೆನಪಾದ್ನಂತ ನಾನು? ಪ್ಲೀಸ್ ಬಾವಾ, ನೀವು ಸಿಟ್ಟು ಮಾಡ್ಕೋಬೇಡಿ. ಈಗೆಲ್ಲ ಸರಿ ಹೋಯಿತು ಅಂತ ಅನ್ನಷ್ಟಿಗೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಬೇಡ ಬಾವಾ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ಅವ್ರು ಬಂದಿದ್ದಾರೆ, ಒಂದು 5 ನಿಮಿಷ ನೀವು ಅವ್ರ ಹತ್ರ ಮಾತಾಡಿ. ಅವ್ರ ಹತ್ರ ಮಾತಾಡಿದ ಮೇಲೇನೂ ನಿಮಗೆ ಏನಾದರೂ ಇನ್ನೂ ಅವ್ರ ಮೇಲೆ ಬೇಜಾರಿದ್ದರೆ, ನೀವು ಏನು ಡಿಸಿಷನ್ ತೊಗೊಂಡ್ರು ನಾವು ಯಾರೂ ಎದುರು ಮಾತಾಡಲ್ಲ. ಪ್ಲೀಸ್ ಬಾವಾ, ಇದೊಂದು ಸಲ ಚಾನ್ಸ್ ಕೊಡಿ. ಸರಿ, ನನ್ನ ಮಗಳಿಗೋಸ್ಕರ, ಹಾಗೆ ನಮ್ಮ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ ನೇತ್ರ ಅವರು, ಅವ್ರ ಸಲುವಾಗಿಗೋಸ್ಕರ ಅಷ್ಟೇ ನಾನು ಇವ್ರ ಹತ್ರ ಮಾತಾಡೋದಕ್ಕೆ ಒಪ್ಕೋತಾ ಇದ್ದೀನಿ. ಸರಿ ಬಾ ಅಂತ ಹೇಳು. ಅದು ಬಾವ, ಅವರು ಹೊರಗಡೆನೇ ನಿಂತಿದ್ದಾರೆ. ನೀವು ಬಾ ಅಂದರೆ ಬರ್ತಾರಂತೆ. ನೋಡ್ ಚರಣ್, ಅವರಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರೆ, ನನ್ನ ಜೊತೆ ಮಾತಾಡಬೇಕು ಅಂತಲೇ ಬಂದಿದ್ದಿದ್ರೆ ಒಳಗಡೆ ಬಂದು ಮಾತಾಡಂತ ಹೇಳು. ಇಲ್ಲ ಅಂದರೆ ಅವರಿಷ್ಟ. ನಾನಂತೂ ಯಾರ ಹತ್ರನೂ ಹೋಗಿ ಕೈ ಚಾಚಿ ತಪ್ಪಾಯಿತು ಅಂತ ಏನೂ ಬೇಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನನ್ನ ತಪ್ಪು ಇಲ್ಲದೇ ಇದ್ರೂ ಇಷ್ಟು ದಿನ, ಇಷ್ಟು ವರ್ಷ ನಾನು ಅನುಮಾನದ ಪಟ್ಟನ ಹೊತ್ಕೊಂಡೀನಿ. ಇದಕ್ಕೂ ಮೇಲೆ ನನ್ನ ಕೈನಲ್ಲಿ ಆಗೋದಿಲ್ಲ. ಅಷ್ಟಕ್ಕೂ ನಾನು ಮನೆ ತನಕ ಬಂದವರನ್ನ ಅಲ್ಲಿಂದಲ್ಲೇ ಹೋಗಿಬಿಡಿ, ಬರೋದಕ್ಕೂ ನಿಮ್ಮ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅಂತ ನಾನು ಯಾವತ್ತೂ ಯಾರಿಗೂ ಇದುವರೆಗೂ ಮಾತು ಅಂದಿಲ್ಲ, ಅನ್ನೋದಿಲ್ಲ. ಇದ್ರ ಮೇಲೆ ಅವರಿಷ್ಟ, ನಿನ್ನಿಷ್ಟ. ಸರಿ ಬಾವ, ನಾನೇ ಅವ್ರನ್ನ ಒಳಗಡೆ ಕರ್ಕೊಂಬರ್ತೀನಿ. ಅಕ್ಕ, ಸಾಗರ್ ಬರ್ರಿ ಒಳಗಡೆ. ಅಂಕಲ್ ಆಂಟಿ ಪ್ಲೀಸ್ ಒಳಗಡೆ ಬರ್ರಿ. ಚರಣ್ ಕುತ್ಕೊಳ್ಳೋದಕ್ಕೆ ಹೇಳು. ಅಂಕಲ್ ಆಂಟಿ ಕುತ್ಕೋರಿ. ಸಾಗರ್ ಕುತ್ಕೋ. ಅಕ್ಕ ನೀನು ಕುತ್ಕೋ. ಬೇಡ ಚರಣ್, ಕುತ್ಕೊಳ್ಳೋದೇನು ಬೇಡ. ನಾನು ಅವ್ರ ಹತ್ರ ಮಾತಾಡಬೇಕು. ಅಕ್ಕ ನೀನೇ ಮುಂದೆ ಹೋಗಿ ಮಾತಾಡು. ಎಲ್ಲದಕ್ಕೂ ಪರ್ಮಿಷನ್ ಕೇಳ್ಕೊಂತ ಕುತ್ಕೋಬೇಡ, ಹೋಗು. ರೀ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಒಳ್ಳೆ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮ ಮೇಲೆ ಸುಮ್ಮನೆ ಆಪಾದನೆ ಹೊರಿಸಿದೆ. ನಿಮ್ಮ ಹತ್ರ ದುಡ್ಡಿಲ್ಲ, ಅದು ಇಲ್ಲ ಅಂತ ನಿಮಗೆ ಭಾಳ ನೋವು ಮಾಡಿಬಿಟ್ಟೆ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ. ಯಾಕೆ ಇವತ್ತು ನೆನಪಾದ್ನ ನಾನು? ಯಾಕೆ ಇಷ್ಟು ವರ್ಷದಲ್ಲಿ ಯಾವತ್ತೂ ನೆನಪಾಗದೆ ಇರೋನು ಇವಾಗೇನು ಸಡನ್ನಾಗಿ ನೆನಪಾಗ್ಬಿಟ್ಟೆ? ರೀ, ನಿಮ್ಮನ್ನು ನೆನೆಸ್ಕೊಳ್ಳದೆ ಇರೋವಂಥ ದಿನಾನೇ ಇಲ್ಲ ರೀ. ಪ್ರತಿ ಸಲ ನಿಮ್ಮನ್ನು ನೆನೆಸ್ಕೋತಾನೆ ಇದ್ದೆ. ಆದರೆ ನಂದು ಹಾಳಾದ ಈಗೋ ಅನ್ನೋದಿದೆ ಅಲ್ಲ, ಅದೇ ನನ್ನ ಜೀವನನ ಎಲ್ಲ ಹಾಳು ಮಾಡಿಬಿಡ್ತ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ರೀ. ಇದೊಂದು ಸಲ ನನ್ನನ್ನು ಕ್ಷಮಿಸ್ಬಿಡ್ರಿ. ಇನ್ಮೇಲೆ ನನ್ನ ಜೀವನದಲ್ಲಿ ಯಾವತ್ತೂ ನಾನು ನಿಮ್ಮ ಮೇಲೆ ಅನುಮಾನ ಪಡೋದಿಲ್ಲ, ನಿಮಗೇನು ಅನ್ನೋದಿಲ್ಲ ರೀ. ಇದೊಂದು ಸಲ ಕ್ಷಮಿಸ್ಬಿಡ್ರಿ. ನಮ್ಮಿಂದ ಭಾಳ ದೊಡ್ಡ ತಪ್ಪಾಗಿದೆ. ನಿಮಗೆ ಭಾಳ ಅಂದರೆ ಭಾಳ ನೋವು ಮಾಡಿದ್ದೀವಿ ನಾವು. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಹೌದು ಬಾವ, ನಾವು ಅಕ್ಕನಿಗೂ ತಿಳಿಸಿ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇಲ್ಲಾಗಿತ್ತು. ಅಕ್ಕ ಹೇಳಿದ್ದಕ್ಕೆಲ್ಲ ಸರಿ ಇದೆ ಅಂತ ಅಂದ್ಕೊಂಡು ನಿಮ್ಮ ಮೇಲೇ ಎಲ್ಲ ತಪ್ಪನ್ನು ಹೊರಿಸ್ಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ ಬಾವ. ನಮ್ಮ ಅಕ್ಕನ ಇನ್ಮೇಲೆ ದೂರ ಮಾಡಬೇಡಿ. ನೀವು, ಅಕ್ಕ, ಚಿನ್ನಿ 3 ಜನ ಒಟ್ಟಿಗೆ ಇರ್ರಿ ಬಾವ. ಪ್ಲೀಸ್ ಬಾವ. ಹೌದು ಅಳಿಯಂದ್ರಿ, ಒಂದು ವೇಳೆ ನಾವೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಇಷ್ಟೆಲ್ಲ ಮನೆಗೆ ಬಂದವರಿಗೆ ಒಳಗೆ ಕರೆದು ಇಷ್ಟೆಲ್ಲ ಮಾತಾಡ್ತಾನಿಲ್ಲ ಇದ್ವಿ. ನೀವು ನಮ್ಮ ಮನೆಗೆ ಬಂದಾಗ ನಾವು ನಿಮಗೆ ಭಾಳ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಕಳಿಸಿದ್ವಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ಭಾಳ ಬೇಜಾರಾಗ್ತಾಯಿದೆ. ದಯವಿಟ್ಟು ಅಳಿಯಂದ್ರೆ ಕ್ಷಮಿಸ್ಬಿಡಿ ನಮ್ಮನ್ನು. ನೀವೆಷ್ಟು ಒಳ್ಳೆಯವರು, ನನ್ನ ಮಗಳನ್ನ ಎಷ್ಟೊಂದು ಪ್ರೀತಿಸ್ತೀರಾ ಅನ್ನೋದನ್ನು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ದಯವಿಟ್ಟು ಅಳಿಯಂದ್ರೆ ಹಿಂದೆ ನಡೆದಿರೋದನ್ನೆಲ್ಲ ಮರೆತು ಬಿಡಿ ಅಳಿಯಂದ್ರೆ. ಇನ್ಮೇಲಾದರೂ ನೀವಿಬ್ಬರು ಗಂಡ ಹೆಂಡ್ತಿ ಖುಷಿಯಾಗಿರ್ರಿ. ನಮಗೋಸ್ಕರ ಅಲ್ಲದೆ ಇದ್ರೂ ನಿಮ್ಮ ಮಗಳಿಗೋಸ್ಕರನಾದರೂ ಕ್ಷಮಿಸ್ಬಿಡಿ ಅಳಿಯಂದ್ರೆ ನಮ್ಮನ್ನೆಲ್ಲರನ್ನೂ.
ಅತ್ತೆ ಮಾವ, ಇವತ್ತು ನಾನು ನಿಮ್ಮೆಲ್ರಿಗೂ ಇಲ್ಲಿ ಒಳಗಡೆ ಕರೆದು ಇಷ್ಟೆಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ಕಾರಣ ನನ್ನ ಮಗಳಿಗೋಸ್ಕರ ನಾನು ಸುಮ್ಮನೆ ಇದ್ದೀನಿ. ನಾನು ನಿಮ್ಮ ಥರನೇ ಹಠ ಸಾಧಿಸ್ಕೊತ ನಿಂತ್ಕೋಬೋದಿತ್ತು, ಹಾಂ. ಆದರೆ ಅದರಿಂದ ನೋವಾಗೋದು, ಬೇಜಾರಾಗೋದು ನನ್ನ ಮಗಳಿಗೆ. ಹಾಂ, ನಾನು ಏನು ಬೇಕಾದರೂ ಅನುಭವಿಸ್ತೀನಿ, ಆದರೆ ನನ್ನ ಮಗಳು ಮಾತ್ರ ಯಾವುದೇ ರೀತಿಯಾದಂಥ ತೊಂದರೆ ಅನುಭವಿಸ್ಬಾರ್ದು. ತಂದೆ ತಾಯಿ ಇಲ್ಲದೆ ಇರೋ ನೋವು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ನೋವನ್ನು ನನ್ನ ಮಗಳು ಯಾವುದೇ ಕಾರಣಕ್ಕೂ ಅನುಭವಿಸೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ನಾನು. ನೀವೆಲ್ಲರೂ ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಅಕ್ಕನಿಗೋಸ್ಕರ ನೀವೆಲ್ಲರೂ ಒಂದು ಕಡೆಯಿಂದ ಯೋಚನೆ ಮಾಡಿದ್ರಿ. ಒಂದು ಸಲ ಆದರೂ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನೀವೆಲ್ಲರೂ ಬರೀ ದುಡ್ಡು ದುಡ್ಡು ದುಡ್ಡು, ಇವನೇನೋ ಒಬ್ಬನ ಆಫ್ಟರ್ ಆಲ್ ಒಬ್ಬ ಸ್ಕೂಲ್ ಟೀಚರ್ ಅಂತ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರಿ ನೀವು. ಇವಾಗ ಮತ್ತೆ ವಾಪಸ್ ನನ್ನ ಹತ್ರ ಬಂದಿದ್ದೀರಾ. ಯಾಕೆ ಖುಷಿ? ಇವಾಗಲೂ ನಾನು ಟೀಚರೇ, ನಾನು ದೊಡ್ಡ ಪ್ರೊಫೆಸರ್ ಅಲ್ಲ, ಏನೂ ಅಲ್ಲ. ನೀನು ಇವಾಗಲೂ ನನ್ನನ್ನು ಬಿಟ್ಟು ಹೋದ್ರೂ ಹೋಗ್ಬೋದಲ್ಲ, ಯಾಕಂದರೆ ನಿನಗೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಗಂಡನಿಗಿಂತ. ಇಲ್ಲ ರೀ, ನನಗಿವಾಗ ಗೊತ್ತಾಗಿದೆ ಈ ದುಡ್ಡು ಆಸ್ತಿ ಇದು ಯಾವುದು ಮುಖ್ಯ ಅಲ್ಲ, ಗಂಡನೇ ಮುಖ್ಯ ಅಂತ. ಈ ನನ್ನ ಜೀವನದಲ್ಲಿ ಯಾವತ್ತೂ ಇಷ್ಟು ದಿನ ಮಾಡಿರೋ ತಪ್ಪನ್ನು ವಾಪಸ್ ಮಾಡೋದಿಲ್ಲ ರೀ. ಇದು ಒಂದು ಸಲ ನನ್ನ ನಂಬ್ರಿ, ನಿಮ್ಮ ಕೈ ಮುಗಿತೀನಿ ರೀ, ಬೇಕಾದರೆ ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಇದೊಂದು ಸಲ ನನ್ನನ್ನು ಕ್ಷಮಿಸ್ಬಿಡ್ರಿ. ಹೌದು ಬಾವ, ಇವಾಗ ಇವರಿಗೆಲ್ಲ ಇವ್ರ ತಪ್ಪಿನ ಅರಿವಾಗಿದೆ. ನೀವು ಇದೊಂದು ಸಲ ಕ್ಷಮಿಸ್ಬಿಡ್ರಿ ಬಾವ, ಚಿನ್ನಿಗೋಸ್ಕರ ಪ್ಲೀಸ್ ಬಾವ. ಹೌದು ಬಾವ, ಇದೊಂದು ಸಲ ಕ್ಷಮಿಸ್ಬಿಡಿ. ಇಷ್ಟು ದಿನ ಮಾಡಿರೋ ತಪ್ಪನ್ನು ಮತ್ತೆ ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಮಾಡೋದಿಲ್ಲ. ಪ್ಲೀಸ್ ಬಾವ, ಅಕ್ಕನ ಒಪ್ಕೊಡಿ ಬಾವ, ಪ್ಲೀಸ್ ಬಾವ. ಅಕ್ಕನಿಗೆ ಇವಾಗ ತಪ್ಪು ಏನು ಅನ್ನೋದು ಅರ್ಥ ಆಗಿದೆ. ನಿಮ್ಮಿಬ್ಬರು ಜೀವನದಲ್ಲಿ ಯಾರು ತಂದಾಕಿದ್ದು ಎಲ್ಲ ಗೊತ್ತಾಗಿದೆ ಬಾವ. ದಯವಿಟ್ಟು ಅಕ್ಕನ ಒಪ್ಕೊಡಿ ಬಾವ. ಇನ್ಮೇಲಾದರೂ ನೀವು 3 ಜನ ಒಟ್ಟಿಗೆ ಇರ್ರಿ. ರೀ, ದಯವಿಟ್ಟು ನನ್ನನ್ನು ದೂರ ತಳ್ಳಬೇಡ್ರಿ. ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡ್ರಿ. ಇನ್ನೊಂದು ಸಲ ಈ ಥರ ತಪ್ಪು ಯಾವತ್ತೂ ಮಾಡೋದಿಲ್ಲ ರೀ. ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ರೀ. ನೀವು ಎಲ್ಲಿ ಇರ್ತೀನಿ ಅಂತೀರಿ ಅಲ್ಲೇ ಇರ್ತೀನಿ ರೀ ನಾನು. ನನಗೆ ಈ ದುಡ್ಡು ಆಸ್ತಿ ಅಂತಸ್ತು ಇದು ಯಾವುದು ಬೇಡ ರೀ. ನೀವು ಒಬ್ಬರು ಇದ್ರೆ ಸಾಕ್ರಿ ನನಗೆ. ದಯವಿಟ್ಟು ನನ್ನನ್ನು ಒಪ್ಕೊರಿ ಪ್ಲೀಸ್ ರೀ. ಅಯ್ಯೋ ಖುಷಿ, ಏನು ಮಾಡ್ತಾ ಇದೀಯಾ? ಎದ್ದೇಳು ನೀನು. ಆ ಕಾಲೆಲ್ಲ ಬಿಡು, ಅದೆಲ್ಲ ಹಿಡ್ಕೊಳ್ಳೋದೇನು ಬೇಡ. ನೀ ಎದ್ದೇಳು ಮೇಲೆ. ಇಲ್ಲ ರೀ, ನಂದು ಭಾಳ ದೊಡ್ಡ ತಪ್ಪಾಗಿದೆ ನನ್ನಿಂದ. ನೀವೆಷ್ಟು ಒಳ್ಳೆಯವರು ಅಂತ ನನಗಿವಾಗ ಗೊತ್ತಾಗ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ನೀವು ಕ್ಷಮಿಸಿದ್ದೀನಿ ಅಂತ ಅನ್ನೋವರೆಗೂ ನಾನು ನಿಮ್ಮ ಕಾಲು ಬಿಡಲ್ಲ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ನನಗೆ ನೀವು ಬೇಕ್ರಿ. ನಿಮ್ಮನ್ನು ಬಿಟ್ಟು ನನಗಿರೋದಕ್ಕಾಗೋದಿಲ್ಲ ರೀ. ಪ್ಲೀಸ್ ರೀ, ನನ್ನ ನಂಬ್ರಿ. ನಾನು ನಿಜ ಹೇಳ್ತಾ ಇದ್ದೀನಿ ರೀ. ಸರಿ, ನಾನು ನಿನ್ನ ನಂಬ್ತೀನಿ. ಮೊದಲು ಎದ್ದೇಳು, ನೀ ಮೇಲೆ. ನಿನ್ನನ್ನು ಕ್ಷಮಿಸಿದ್ದೀನಿ, ಸರಿನಾ? ಎದ್ದೇಳು. ನಿಜವಾಗ್ಲೂ ನನ್ನನ್ನು ಕ್ಷಮಿಸಿದ್ದೀರಾ? ಹ್ಞೂ ಖುಷಿ, ನಿಜವಾಗ್ಲೂ ನಿನ್ನನ್ನು ಕ್ಷಮಿಸಿದ್ದೀನಿ. ಎದ್ದೇಳು ಮೇಲೆ. ಅಳಬೇಡ ಖುಷಿ, ಅಳಬೇಡ. ನಿನಗೆ ಇವಾಗಲಾದರೂ ಗೊತ್ತಾಯ್ತಲ್ಲ ಯಾವುದು ಸರಿ ಯಾವುದು ತಪ್ಪು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು. ಇವಾಗಲಾದರೂ ನಿಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಅಳಬೇಡ, ಮೊದಲು ಅಳು ನಿಂದ್ರಿಸು. ರೀ, ಎಷ್ಟು ಒಳ್ಳೆಯವ್ರಿ ನೀವು. ಬಂಗಾರದಂಗದಿರಿ. ನಿಮ್ಮಂಥ ಗಂಡನ ಬಿಟ್ಟು ನಾನು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡಿಬಿಟ್ಟೆ ರೀ. ನನ್ನನ್ನು ಕ್ಷಮಿಸ್ಬೇಡ್ರಿ. ಇನ್ನೊಂದ್ಸಲ ನನ್ನ ಜೀವನದಲ್ಲೇ ನಾನು ಈ ಥರ ತಪ್ಪು ಮಾಡೋದಿಲ್ಲ. ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ್ರಿ. ನಾನು ಇನ್ಮೇಲೆ ನಿಮ್ಮ ಜೊತೆನೇ ಇರ್ತೀನಿ ರೀ. ಸರಿ ಆಯಿತು, ನೀವು ಮೊದಲು ಅಳು ನಿಂದ್ರಿಸು. ಅಳೋದಕ್ಕೆಲ್ಲ ಹೋಗಬೇಡ, ಅಳು ನಿಂದ್ರಿಸು. ಅಬ್ಬಾ ಅಡಿ ಅಂದರೆ ಅಂತೂ ನೀವಿಬ್ಬರು ಒಂದಾದ್ರಲ್ಲ, ನಮಗಂತೂ ಭಾಳ ಖುಷಿ ಆಯ್ತಪ್ಪ. ನಂಗಂತೂ ಇದು ನಿಜಾನ ಸುಳ್ಳ ಕನಸ ನನಸ ಒಂದೂ ಗೊತ್ತಾಗ್ತಾನೆ ಇಲ್ಲ. ನಿಜ ಅಳಿ ಅಂದ್ರೆ ನನ್ನ ಮಗಳು ನಿಮ್ಮನ್ನು ನೆನೆಸ್ಕೊಂಡು ಅಳದೇ ಇರೋ ದಿನಾನೇ ಇಲ್ಲಾಗಿತ್ತು. ಆದರೂ ಏನೋ ಒಂದು ಕೆಟ್ಟ ಗಳಿಗೆ ಇಬ್ಬರು ದೂರ ಆಗಿಬಿಟ್ಟಿದ್ರಿ. ಇವಾಗಲಾದರೂ ಒಂದಾದ್ರಲ್ಲ, ನಮಗಂತೂ ಭಾಳ ಖುಷಿ ಆಯಿತು. ಇಷ್ಟು ದಿನ ನಮಗೆ ನನ್ನ ಮಗಳದ ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು, ಅವಳ ಜೀವನ ಹೇಗೆ ಏನು ಅಂತ. ಇವಾಗಂತೂ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುಂತೈತೆ ನೋಡ್ರಿ ಅಳಿ ಅಂದ್ರೆ. ನಿಮ್ಮಂಥ ಬಂಗಾರದಂಥ ಅಳಿಯಂದ್ರನ್ನ ದೂರ ಮಾಡ್ಕೊಂಡಿದ್ದಂಥ ದೊಡ್ಡ ಪಾಪಿಗಳು ನಾವು. ಅಯ್ಯೋ ಅತ್ತೆ, ಆ ಥರ ಎಲ್ಲ ಇದಕ್ಕೆ ಮಾತಾಡ್ತೀರಿ? ಪರವಾಗಿಲ್ಲ ಬಿಡಿ. ಏನೋ ಒಂದು ಕೆಟ್ಟಗಳಿಗೆ ಎಲ್ಲರ ಮಧ್ಯೆ ಮನಸ್ತಾಪ ಹುಟ್ಟಿ ದೂರ ದೂರ ಆಗಿದ್ವಿ. ಇವಾಗೇನೋ ಒಂದು ಒಳ್ಳೆ ದಿನ ಬಂತಲ್ಲ ನಮಗೆ. ಅಂತೂ ನಾನು ಖುಷಿನ ಈ ಜನ್ಮದಲ್ಲಿ ನೋಡ್ತೀನೋ ಇಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಈ ಚರಣ್ ನೇತ್ರ ಅವರಿಂದ ನಾವಿಬ್ಬರು ಒಂದಾಗುವಾಗಾಯಿತು. ಇದನ್ನೆಲ್ಲ ನಮ್ಮ ಚಿನ್ನಿ ನೋಡಿದರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ರೀ, ಅಂದಂಗೆ ಚಿನ್ನಿ ಎಲ್ಲಿದ್ದಾಳ್ರಿ? ಕಾಣಿಸ್ತಾನೆ ಇಲ್ಲಲ್ಲ. ಅವಳು ಏನಾದರೂ ನಾವಿಬ್ಬರು ಒಟ್ಟಿಗೆ ಇರೋದನ್ನು ನೋಡಿದರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಗೊತ್ತು, ನಮ್ಮಿಬ್ಬರಿಗಿಂತ ಅವಳೇ ಜಾಸ್ತಿ ಖುಷಿ ಪಡ್ತಾಳೆ. ಇರುವ ನಿಮಿಷ ಒಳಗಡೆ ಮಲಗಿದ್ದಾಳೆ, ಕರ್ಕೊಂಡು ಬರ್ತೀನಿ ನಾನೇ. ಸರಿ ರೀ. ನೋಡಿದ್ಯಾಕ ಬಾವಾಗ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಇನ್ನೂ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಗೊತ್ತಾ ಬಾವ? ಇನ್ಮೇಲಾದರೂ ಬಾವನು ಸರಿಯಾಗಿ ಅರ್ಥ ಮಾಡ್ಕೋಕ ನೀನು. ನಿಜ ಚರಣ್, ನನ್ನ ಗಂಡ ಬಂಗಾರದಂಥ ಮನುಷ್ಯ. ನಾನೇ ಅವರನ್ನು ದೂರ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ವಾಪಸ್ ಮಾಡೋದಿಲ್ಲ ನಾನು. ನೀವಿಬ್ಬರು ಒಟ್ಟಿಗೆ ಇದ್ರೆ ಚಿನ್ನಿನೂ ಆರಾಮಾಗಿ ಖುಷಿಯಾಗಿರ್ತಾಳಕ್ಕ. ಆಕೆಗೂ ತಂದೆ ತಾಯಿ ಇಬ್ಬರು ಪ್ರೀತಿನೂ ಸಿಗಲಿ.
ಹೌದು ಚರಣ್, ಇನ್ಮೇಲೆ ನಾವಿಬ್ಬರು ಯಾವತ್ತೂ ಜಗಳ ಆಡೋದಿಲ್ಲ. ಖುಷಿಯಾಗಿರ್ತೀವಿ. ನಮ್ಮ ಚಿನ್ನಿನೂ ಹಾಗೆ ಖುಷಿಯಾಗಿರ್ತೀವಿ.